ನಾನು ನಿಮ್ಮ ಸುದರ್ಶನ್ ಮಾತಾಡ್ತಾ ಇರೋದು. ನನ್ನ ಈಗ ಎರಡನೇ ವಿಡಿಯೋ ಸೇಮ್ ಅದೇ ಪಾರ್ಕ್ನಲ್ಲಿ. ಏನಕ್ಕಪ್ಪ ಈ ಒಂದು ವೀಡಿಯೋಗಳನ್ನ ಮಾಡ್ತಾ ಇದ್ದೀವಿ ಅಂತ ಈ ಹಿಂದೆ ನಾನು ಹೇಳಿದೆ. ಜನರಲಾಗಿ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ. ಲೈಫ್ ಸ್ಟೈಲ್ ಅಂದರೆ ಯಾವ ರೀತಿ ಅಂದರೆ ಬೆಳಗ್ಗೆ ಎದ್ದು ವಾಕ್ ಮಾಡೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕನೂ ಕೂಡ ಜೀವನ ಚೇಂಜ್ ಮಾಡ್ಕೊಳೋಂಥ ಸಾಕಷ್ಟು ವಿಚಾರಗಳಿರುತ್ತೆ. ಹಾಗೂ ಜೀವನದಲ್ಲೂ ಬದಲಾಗುವಂಥದ್ದು ಸಾಕಷ್ಟು ಇರುತ್ತೆ. ಈ ವಿಡಿಯೋ ಏನಪ್ಪ ಮಾಡ್ತಾ ಇರೋದು ಅಂದರೆ ನನ್ನ ಜೀವನ ಹೆಂಗೆ ಸ್ಟಾರ್ಟ್ ಆಯಿತು, ಯಾಕೆ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು ಮೇಜರ್ ವಿಚಾರ ಆಗಿದೆ. ನನ್ನ ಜೀವನದ ಬಗ್ಗೆನೇ ಒಂದು 2 ನಿಮಿಷ ಹಂಚ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಸುಮಾರು ಈ 19 ವರ್ಷದ ಕೆಳಗಡೆ ಬೆಂಗಳೂರಿಗೆ ಬಂದೆ. ನನ್ನ ಮೂಲ ಬಂದು ಚಿತ್ರದುರ್ಗ. ಸೊ ಚಿತ್ರದುರ್ಗದಲ್ಲೇ ಓದಿದ್ದು ಮಾಡಿದ್ದು. ಇನ್ನು ಮಿಕ್ಕಿದ್ದು ಓದಿದ್ದೆಲ್ಲ ಇಲ್ಲಿ ಬೆಂಗಳೂರು ವಿಜಯನಗರದಲ್ಲಿ ಓದ್ವಿ. ಅದಾದ ನಂತರ ಲಾ ಕಾಲೇಜು SJR ಲಾ ಕಾಲೇಜ್ನಲ್ಲೂ ನಾನು ಒಂದು ಪದವಿಗಳನ್ನ ಸ್ವಲ್ಪ ಮುಗಿಸ್ಕೊಂಡೆ. ಸೊ ಕೆಲವು ಕಾರಣಾಂತರಗಳಿಂದ ಅದನ್ನ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈ ಥರ ಹೋಗಿತ್ತು. ಅದಾದ ನಂತರ ನಾನು ಅದಕ್ಕಿಂತ ಮುಂಚೆ ಈ SLCನಲ್ಲಿದ್ದಾಗ ಚಿತ್ರದುರ್ಗದಲ್ಲಿ ಓದಬೇಕಾದ್ರೆ ಅಲ್ಲಿ SLC ಮುಗಿದ ತಕ್ಷಣ ಬೆಂಗಳೂರಿಗೆ ಬಂದು ಒಂದು 3 ತಿಂಗಳು ಸಾಕಷ್ಟು ಕೆಲಸ ಬೇರೆ ಬೇರೆ ರೀತಿ ಕೆಲಸನೂ ಕೂಡ ಮಾಡಿ ನೆಕ್ಸ್ಟ್ ಜೀವನಕ್ಕೆ ಅಂದರೆ ಬೆಂಗಳೂರಿಗೆ ಎಂಟ್ರಿ ಆದೆ. ತದನಂತರ ನಾವೇನಪ್ಪ ಅಂದರೆ ಈ PUC ಮತ್ತು ಈ ಸೆಕೆಂಡ್ PUCನ ಮತ್ತೆ ಪುನಃ ಚಿತ್ರದುರ್ಗದಲ್ಲೇ ಆ್ಯಡ್ ಮಾಡಿದ್ವಿ. ಅಲ್ಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಮುಗಿಸಿ 2 ವರ್ಷ ಆದ ನಂತರ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಸೊ ಈ ಬೆಂಗಳೂರಿಗೆ ಬರೋ ಉದ್ದೇಶ ಏನಪ್ಪ ಅಂದರೆ ಜೀವನ ಅನ್ನೋದು ಒಂದು ಘಟ್ಟ ಬೆಂಗಳೂರು ಬಹಳ ಪಾತ್ರ ವಹಿಸ್ತು. ಸೊ ಆ ಕಾರಣಾಂತರಗಳಿಂದ ಈ ಊರುಗಳಿಂದ ಬಿಟ್ಟು ಇಲ್ಲಿಂದ ಬಂದು ಜೀವನನ ಶುರು ಮಾಡಿಕೊಂಡ್ವಿ. ನಾನು ಸ್ಟಾರ್ಟಿಂಗ್ ದಿನಗಳಲ್ಲಿ ಒಂದು ಚಿಕ್ಕ ಅಂಗಡಿಗೆ ಹೋಗ್ತಾಯಿದ್ದೆ. ಯಾವುದಪ್ಪ ಅಂದರೆ ಜ್ಯೋತಿ ಹಾರ್ಡ್ವೇರ್ ಅಂತ ಏನೋ ಇತ್ತು. ಮೇ ಬಿ ಅದು ಮರ್ತೋಗ್ಬಿಟ್ಟಿದೆ ಸುಮಾರು. ಅದನ್ನು ಇದು ಮಾಡ್ಕೊಬಿಡ್ರಿ. ನಾನು ಆವಾಗ ಹೋಗಿದ್ದು 20 ವರ್ಷದ ಕೆಳಗಡೆ ಹೋಗಿದ್ದು. ಸೊ ಅಲ್ಲಿಂದ ಶುರುವಾಯಿತು. ಅದಾದ ನಂತರ ಅಲ್ಲಿ ಸ್ವಲ್ಪ ದಿನ ಮಾಡ್ತಾ ಆಮೇಲೆ ನನ್ನ ಕಾಲಘಟ್ಟ ಶುರುವಾಗಿದ್ದು ಈ ಆಕ್ಯುಪ್ರೆಷರ್ ಅನ್ನೋ ಒಂದು ಫೀಲ್ಡಿಗೆ ಎಂಟ್ರಿ ಆದೆ. ಈ ಆಕ್ಯುಪ್ರೆಷರ್ ಏನಪ್ಪ ಅಂದರೆ ಸುಮಾರು ಒಂದು 9 ವರ್ಷ ಆಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಕೊಟ್ವಿ. ಈ ಆಕ್ಯುಪ್ರೆಷರಲ್ಲಿ ಏನಪ್ಪ ಅಂದರೆ ಸಾಕಷ್ಟು ರೀತಿ ಬೇರೆ ಬೇರೆ ರೀತಿ ತಿಳ್ಕೊತ ಬಂದೆ. ಈ ಮಿಷಿನ್ಗಳಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಆಯಾಮನ ಇತ್ತು. ಸೊ ಆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ನಾನು ಕೂಡ ಸಾಕಷ್ಟು ಈ ಜೀವನ ಕಲ್ತ್ಕೊಳ್ಳಲಿಕ್ಕೆ ನನಗೆ ಟೈಮ್ ಜಾಸ್ತಿ ಬೇಕಾಯಿತು. ಏನು ಬೆಂಗಳೂರೇನು ಜೀವನ ಮಾಡೋದು ಹೇಗೆ, ಯಾಕೆಂದರೆ ನಾವು ಒಂದು ಚಿಕ್ಕ ಹಳ್ಳಿಯಿಂದ ಬಂದಂಥವ್ರು. ಸೊ ಹಳ್ಳಿಯಿಂದ ಬಂದು ನಾವಿಲ್ಲಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸಾಕಷ್ಟು ಟೈಮ್ ತೊಗೊಂತು. ಆಕ್ಯುಪ್ರೆಷರ್ ನನಗೆ ಜೀವನನ ಕಲಿಸ್ತು, ಪಾಠನ ಕಲಿಸ್ತು. ಆಮೇಲೆ ಇದ್ರ ಬಗ್ಗೆ ಟ್ರೀಟ್ಮೆಂಟ್ನ ನಾನು ಸುಮಾರು ಏನಿಲ್ಲ ಅಂದರೆ ಒಂದು 4,000 ರಿಂದ 5,000 ಜನಗಳು ಟ್ರೀಟ್ಮೆಂಟ್ ಕೊಟ್ವಿ. ಆವಾಗ ನಮಗೊಂದಿಷ್ಟು ಜನಸಂಖ್ಯೆ ಬೆಂಗಳೂರಿನಲ್ಲಿ ನನ್ನ ಊರಿಗಿಂತನೂ ಜಾಸ್ತಿ ಇಲ್ಲಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ನನ್ನ ಜೀವನ ಶುರುವಾಯಿತು. ಈ ಆಕ್ಯುಪ್ರೆಷರಲ್ಲಿ ಏನಪ್ಪ ಅಂದರೆ ಮುಂದೆ ಹೇಳ್ತಾ ಬರ್ತೀನಿ. ಒಂದು ವೀಡಿಯೋಗಳು ಮಾಡಬೇಕಾದ್ರೆ ಇದ್ರ ಬಗ್ಗೆ ನಿಮಗೆ ಒಂದೊಂದು ಪಾಯಿಂಟ್ಗಳನ್ನ ಲಿಂಕ್ಗಳನ್ನ ಕೊಡ್ತಾ ಬರ್ತೀನಿ. ಈ ಆಕ್ಯುಪ್ರೆಷರಲ್ಲಿ ಏನಪ್ಪ ಅಂದರೆ ಈ ಟ್ರೀಟ್ಮೆಂಟ್ನ ಕೊಡೋವಂಥದ್ದನ್ನು ನೋಡಿಕೊಂಡೆ. ಈ ಮಿಷಿನಲ್ಲಿ ಕೊಡೋದು ನೋಡ್ಕೊಂಡ್ವಿ. ಆಕ್ಯುಪ್ರೆಷರ್ ಆದ ನಂತರ ಈ ಕೈಗಳಲ್ಲೂ ಕೂಡ ಪ್ರೆಷರ್ ಪಾಯಿಂಟ್ನ ಕೊಡೋದನ್ನು ಕಲಿತೆ. 9 ವರ್ಷ, 9 ರಿಂದ ಮೇ ಬಿ 10 ವರ್ಷ. ಅದಾದ ನಂತರ ಇಲ್ಲ ಲೈಫ್ನಲ್ಲಿ ಇನ್ನೂ ಏನೋ ಚೇಂಜ್ ಬೇಕು. ಅದ್ರ ಮಧ್ಯದಲ್ಲಿ ನಾನು ಓದ್ಕೊಳ್ತಾ ಇದನ್ನು ಮಾಡ್ಕೊಂಡು ನಾನು ಕೆಲಸ ನಾನೇ ಸ್ವಂತಿಕೆಯಿಂದ ಮಾಡ್ಕೊಂಡಿದ್ದೆ. ಸೊ ಅದಾದ ನಂತರ ನಾವೇನಪ್ಪ ಅಂದರೆ ಈ ಏನಾದರೂ ಮಾಡಬೇಕಲ್ಲ ಅಂತ ಆವಾಗ ಹೋಟೆಲ್ ಪ್ಲ್ಯಾನ್ ಮಾಡೋಣ ಅಂತ ಮಾಡಿದ್ವಿ. ಸೊ ಈ ಹೋಟೆಲ್ ಪ್ಲ್ಯಾನ್ ಮಾಡೋಣ ಅಂತ ಮಾಡಿದಾಗ ಈ ಹೋಟೆಲ್ ಲೈಫ್ ಎಷ್ಟು ಕಷ್ಟ ಅನ್ನೋದು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಯಾಕಂದರೆ ತುಂಬಾ ಕಷ್ಟ ಇದೆ. ಬೆಳಗ್ಗೆ 4 ಗಂಟೆಗೆ ಹೇಳಬೇಕು. ಇದನ್ನು ತುಂಬ ಜನ ಈಸಿ ಅಂತ ಅನ್ಕೊಂತಾರೆ. ಅವ್ರಿಗೆ ಈಸಿ, ನಮಗೆ ಆ ಸಂದರ್ಭದಲ್ಲಿ ಕಷ್ಟ ಅನಿಸ್ತು. 4 ಗಂಟೆಗೆ ಹೇಳಬೇಕು, ಇದು ಮಾಡಬೇಕು. ಆದರೂ ನಂದು ಏನಪ್ಪ ಗುಣ ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಟ್ಲೀಸ್ಟ್ ಅಲ್ಲಿ ಕೆಲಸ ಮಾಡಿರಬೇಕು, ಅದರ ಅನುಭವ ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ಹೋಟೆಲ್ನಲ್ಲಿ ಸುಮಾರು 1 ತಿಂಗಳು ಕೆಲಸ ಮಾಡಿದ್ವಿ. 1 ತಿಂಗಳು ಕೆಲಸ ಮಾಡಿದ್ರಲ್ಲ ನನಗೆ ತಿಳಿದಿದ್ದೇನು ಅಂದರೆ ಹೋಟೆಲ್ ಮಾಡೋವಂಥವ್ರು ಪ್ರತಿಯೊಂದು ಕೂಡ ಗೊತ್ತಿರಬೇಕು. ಅಂದರೆ ಆ ಬಟ್ಟನ್ ಆಗೋ ಒಂದು ಜ್ಞಾನ ನಮಗಿರಬೇಕು. ಯಾಕೆಂದರೆ ಪ್ರತಿನಿತ್ಯ ಬೇರೆ ಐಟಮ್ಗಳು, ಡಿಫ್ರೆಂಟ್ ಐಟಮ್ಗಳಾಗಿರೋದ್ರಿಂದ ಹೋಟೆಲ್ಗಳಲ್ಲಿ ಸ್ವಲ್ಪ ಲೆಂತಿ ಅಂದರೆ ಸಾಕಷ್ಟು ಕಲ್ತ್ಕೊಳೋ ಐಟಮ್ ಇರುತ್ತೆ. ಸೊ ಆಮೇಲೆ ಬಟ್ಟ ಒಳ್ಳೆ ರೀತಿ ಇದ್ದರೆ ಓನರಿಗೆ ಭಾಳ ಅನುಕೂಲ ಆಗುತ್ತೆ. ಏನಾದರೂ ಬಟ್ಟ ಕೈ ಕೊಟ್ಟ ಅಂದರೆ ಓನರ್ ಅವ್ರು ನಂಬ್ಕೊಂಡಿದ್ರೆ ಶಾಪ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಈ ಸಂದರ್ಭಗಳು ಒದಗಾಯ್ತು. ನಾನು 1 ತಿಂಗಳು ಮಾಡಿದ ಮೇಲೆ ನನಗೆ ಆ ಸಂದರ್ಭದಲ್ಲಿ ಬೇಡ, ಇದು ಕಷ್ಟ ಅನ್ನೋ ರೀತಿ ಬಂತು. ತದಾದ ನಂತರ ಏನು ಮಾಡಿದ್ವಿ ಅಂದರೆ ಬೇಕ್ರಿ ಟ್ರೈನಿಂಗ್ ಮಾಡಿದ್ವಿ. ಯೂನಿವರ್ಸಿಟಿಗೆ ಹೋಗಿ ಬೇಕ್ರಿ ಟ್ರೈನಿಂಗ್ ಮಾಡಿ ಬೇಕ್ರಿ ಬಗ್ಗೆ ಎಲ್ಲ ಹೇಳಿದರು. ಸೊ 1 ತಿಂಗಳು ಕಂಪ್ಲೀಟ್ ಅದರದ್ದು ಟ್ರೈನಿಂಗ್ ತಗೊಂಡ್ವಿ. ಅಲ್ಲಿಂದ ಮುಗಿದ್ಮೇಲೆ ಅದು ಕೂಡ ನನಗೆ ಆ ಸಂದರ್ಭದಲ್ಲಿ ಅನಿಸ್ಬಿಡ್ತು, ಇಲ್ಲ ಇದು ಕೂಡ ಕಷ್ಟನೇ. ಯಾಕೆಂದರೆ ಹುಡುಗರ ಸಂಖ್ಯೆ ಜಾಸ್ತಿ ಬೇಕು. ಸೊ ಇಲ್ಲ ಆಗಲ್ಲ ಅಂದ್ಕೊಂಡು ನಾನು ಆವಾಗ ಏನು ಮಾಡಿದೆ, ಈ ಚಾಟ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಂಗಾರಪೇಟೆ ಚಾಟ್ಸ್ ಅಂತ. ಆ್ಯಕ್ಚುಲಿ ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಹೇಳಂದರೆ ನಾವು ಬಂಗಾರಪೇಟೆ ಚಾಟ್ಸ್ ಇದೆ, ಎಗ್ ರೈಸ್ ಸೆಂಟ್ರ್ ಇದೆ. ಸೊ ಇನ್ನೂ ಭಾಳಷ್ಟು ಆಕ್ಯುಪ್ರೆಷರ್ ಇದೆ.
ಅದಾದ ನಂತರ ನಾನು ಎಣ್ಣೆ ಮಿಷಿನ್ನು ಚಿಕ್ಕದಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊತೀನಿ. ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನಿಮಗೆ ಗೊತ್ತಿರ್ಬೋದು, ನಾನೊಬ್ಬನೇ ಎಲ್ಲ ಮಾಡೋದಿಲ್ಲ, ಒಂದೊಂದು ಪಾರ್ಟ್ಗಳ್ನ ಬೇರೆ ಬೇರೆ ಕಡೆ ಮಾಡಿಸ್ಕೊಂಡು ಒಂದು ರೀತಿ ಕೊಡೋದು ಬರುತ್ತೆ. ಮುಂದೆ ಈ ಒಂದು ವೀಡಿಯೋಗಳು ಮಾಡ್ತೀನಲ್ಲ, ಅದಾದ ನಂತರ ಒಂದೊಂದೇ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾಕಪ್ಪ ಇದು ಮಾಡ್ತಾ ಇದ್ದೀವಿ, ಇದು ಏನಕ್ಕೆ ಬೇಕಾಗುತ್ತೆ ಅನ್ನೋದು ನಿಮಗೂ ಕೂಡ ಯಾರಿಗಾದ್ರೂ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಚಾರ್ಟ್ಸ್ನ ಸ್ಟಾರ್ಟ್ ಮಾಡಿದೆ. ಯಾವುದು? ಬಂಗಾರಪೇಟೆ ಚಾರ್ಟ್ಸ್ ಅಂತ. ಈ ಬಂಗಾರಪೇಟೆ ಚಾರ್ಟ್ಸು ನನಗೆ ಎಲ್ಲ ಕೊಡ್ತು. ನಿಜ ಹೇಳಬೇಕು ಅಂದ್ರೆ ಬಂಗಾರನೇ ಕೊಡ್ತು ಅಂತ ಅಂದ್ಕೊಂಬಿಡಿ. ಅಲ್ಲಿಂದ ನನ್ನ ಜೀವನ ಶುರುವಾಗಿದ್ದು ನಾನು ಆಲ್ಮೋಸ್ಟ್ ಈಗ ಒಂದು 9 ವರ್ಷ ಆಯಿತು. ನಾನು ಸುಮಾರು ಒಂದು 5-6 ವರ್ಷ ಮಾಡ್ತಾ ಬಂದ್ವಿ. ಅದಾದ ನಂತರ ನಾವು ಟ್ರೈನಿಂಗ್ ಅಂತ ನಾನು ಯಾರಿಗೂ ಕೊಡ್ತಿರಲಿಲ್ಲ. ಅದಾದ ನಂತರ ನಾನು ಏನು ಮಾಡಿದೆ, ಸುಮಾರು ಜನ ಕೇಳೋಕ್ಕೆ ಸ್ಟಾರ್ಟ್ ಆದರು. ಟ್ರೈನಿಂಗ್ ಅಂತ ಶುರು ಮಾಡಿದ್ವಿ. ಟ್ರೈನಿಂಗ್ ಅಂದರೆ ನಾನು ತೀರಾ ಓವರಾಗಿ ಕಂಪ್ಲೀಟ್ ಅದೇ ಕೆಲಸ ಮಾಡೋಕ್ಕೆ ಹೋಗಲ್ಲ. ನಾನು ಫ್ರೀ ಇದ್ದಾಗ ಅದನ್ನು ಹೇಳ್ಕೊಡ್ತೀನಿ. ಕೆಲವ್ರದ್ದು ಫ್ರೀ ಸೆಕ್ಷನ್ನು ಇತ್ತು, ಪೇಯ್ಡ್ ಸೆಕ್ಷನ್ನು ಇತ್ತು. ಫ್ರೀ ಸೆಕ್ಷನಲ್ಲಿ ಏನಪ್ಪ ಅಂದರೆ ನನಗೆ 3 ತಿಂಗಳು ಅಟ್ಲೀಸ್ಟ್ ಅವ್ರು ಕೆಲಸ ಮಾಡಿ ಇದು ಮಾಡಿದರೆ ನನಗೂ ಕೂಡ ಒಂದು ಅನುಕೂಲ ಆಗುತ್ತೆ. ಅದರಿಂದ ನಾನು ಅವ್ರಿಗೆ ಹೇಳ್ಕೊಡುವಂಥ ಕಾರ್ಯಗಳು ಮಾಡ್ತಾಯಿದ್ದೆ. ಅದಾದ ನಂತರ ಏನು ಮಾಡಿದೆ, ಸ್ವಲ್ಪ ದಿನ ಆದಮೇಲೆ ಅದು ನಮಗೆ ತೊಂದರೆ ಆಗಿ ಸ್ಟಾರ್ಟ್ ಆಯಿತು. ಈಗ ಕಲ್ತಿರೋರು ಅವರವರೇ ರಿಪೀಟು ಒಬ್ರಿಗೊಬ್ರು ಸೇರ್ಕೊಳೋದು, ಈಗ ಕಂಬೈನ್ ಮಾಡಿ ಇವೆಲ್ಲ ಜಾಸ್ತಿ ಆದಮೇಲೆ ಏನು ಮಾಡಿದೆ, ಇಲ್ಲ ಇದು ಪೇಯ್ಡ್ ಸೆಕ್ಷನ್ ಮಾಡೋಣ ಅಂತ ಆ ಪೇಯ್ಡ್ ಸೆಕ್ಷನ್ನು ಕೂಡ ಮಾಡಿದೆ. ಈಗಲೂ ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಸುಮಾರು ವೀಡಿಯೋಗಳು, ಚಾರ್ಟ್ಸ್ ವೀಡಿಯೋಗಳಿದ್ದಾವೆ, ಎಗ್ ರೈಸ್ ವೀಡಿಯೋಗಳಿದ್ದಾವೆ, ಇನ್ನು ಬೇರೆ ಬೇರೆ ಜ್ಯೂಸಿನ ವೀಡಿಯೋಗಳಿದ್ದಾವೆ. ಮಾಡ್ತಾಯಿದ್ವಿ ಹಂಗೆ ಶಾಪ್ನಲ್ಲಿ ಏನು ಹೆಂಗಿದ್ವೋ ಹಂಗೆ ಮಾಡ್ತಿದ್ವಿ. ಬಟ್ ಈ ಒಂದು ವೀಡಿಯೋ ಮಾಡಿ ನಾನು ಒಂದು ಲೈಫ್ನ ಹೇಳ್ಕೋಬೇಕು ಅಂತ ಇರೋದು ಈ ವಿಡಿಯೋಗಳಲ್ಲೇ. ಸೊ ಅಲ್ಲೂ ಕೂಡ ಹೇಳ್ಕೊಡ್ತಾ ಬರ್ತೀವಿ. ಮತ್ತು ಅದನ್ನು ಕಮೆಂಟ್ಸ್ ಮಾಡಬೇಡಿ, ಇವರು ಫ್ರೀಯಾಗಿ ಮಾಡಲ್ಲ. ನಿಜವಾಗ್ಲೂ ಯಾವುದು ಫ್ರೀಯಾಗಿ ಮಾಡೋಕ್ಕಾಗಲ್ಲ. ನಮ್ಮ ಭವಿಷ್ಯ ಕೂಡ ಅದರಲ್ಲಿರುತ್ತೆ. ಸೊ ಅದರಿಂದ ಒಂದು ಅಮೌಂಟ್ ಸೆಕ್ಷನ್ ಮಾಡಿದ್ದೀವಿ. ಆ ಅಮೌಂಟ್ನ ತೊಗೊಂಡೆ ಮಾಡುವಂಥದ್ದು. ಯಾಕೆ ನಮ್ಮ ಜೀವನನೂ ಓಡಲೇಬೇಕು. ಈಗ ನಾವು ಬೆಂಗಳೂರಿನ ಸುಮ್ಮನೆ ಕೂತ್ಕೊಂಡು ಜೀವನ ಮಾಡೋಕ್ಕಂತೂ ಆಗಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿಗಳು ಯಾರೂ ಕೂಡ ನಮಗೆ ಇಲ್ಲೇನೋ ಇದು ಮಾಡಿಕೊಟ್ಟಿಲ್ಲ. ನಾವಿಲ್ಲಿ ಸ್ವಂತಿಕೆಯಿಂದ ನಾವು ಮಾಡೋದಲ್ಲ. ಸೊ ಆ ಕಾರಣಗಳಿಂದ ಒಂದು ಚಾರ್ಜ್ ಇರುತ್ತೆ, ಚಾರ್ಜ್ ಮಾಡಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ. ಅದರದ್ದು ಕೂಡ ಒಂದು ಪಾರ್ಲರಾಗಿ ನಡೀತಾ ಇದೆ. ಸೊ ಅದಲ್ದಲೇ ನನ್ನ ಜೀವನ ನಡೀತಾ ಇದೆ. ಸೊ ಅದಾದ ನಂತರ ಎಣ್ಣೆ ಮಾಡೋಣ ಅಂತ ಈ ಮಿಡಲ್ ವರ್ಷನಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟರ್ ಮಿಷಿನ್ ಮಾಡಬೇಕು ಅಂತ ಶಿವನಂದಿ ಆಯಿಲ್ ಮೇಕರ್ ಅಂತ ಒಂದು ಎಣ್ಣೆ ಮಿಷಿನ್ಸಿಂದ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಅದನ್ನು ಸ್ಟಾರ್ಟ್ ಮಾಡೋ ಉದ್ದೇಶ ಏನಪ್ಪ ಅಂದರೆ, ದರ್ಶನ್ ಅವರ ಸಿನಿಮಾ ನೋಡಿಕೊಂಡು ಶುರು ಮಾಡ್ಕೊಂಡಿದ್ದ ಒಂದು ಜೀವನ ಅದು. ಎಣ್ಣೆ ಗಾಣದ್ದು ಒಂದು ಸಿನಿಮಾ ಬಂತು ನೋಡಿ, ಆ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಹುಚ್ಚು ಪ್ರೇರೇಪಿತರಾಗ್ಬಿಟ್ಟೆ. ಅಂದರೆ ಇದು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದೆ. ದೇವ್ರದೇ ಅದೂ ನಮಗೆ ಚೆನ್ನಾಗಿ ಕೊಡ್ತು. ಬಟ್ ಆದರೆ 2 ದೋಣಿನಲ್ಲಿ ಅಟ್ ಎ ಟೈಮ್ ನಾವು ಕಾಲಿಡೋಕ್ಕಾಗಲ್ಲ ಅನ್ನೋ ಕಾರಣಗಳಿಂದ ಹತ್ಸೋದಕ್ಕೆ ಸ್ವಲ್ಪ ಓಲ್ಡ್ ಮಾಡಿಕೊಂಡು ಲಿಟಲ್ ಬಿಟ್ ಸ್ವಲ್ಪನೇ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆ ಥರ ಶಿವನಂದಿ ಆಯಿಲ್ ಮೇಕರ್ ಅಂತ ಒಂದು ಎಣ್ಣೆದ್ರದ್ದು ಇದೆ. ಅದರದ್ದು ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಬರ್ತೀನಿ. ಈಗ ನಾನು ಈ ವಿಡಿಯೋ ಹಾಕೋ ಉದ್ದೇಶ ಏನಪ್ಪ ಅಂದರೆ, ನಿಮಗೂ ನನ್ನ ಬಗ್ಗೆ ಗೊತ್ತಿರಲಿ. ನಾನೇನು ಇಲ್ಲಿ ಮುಚ್ಚು ಮರೆ ಮಾಡ್ಕೊಂಡು ಮಾಡುವಂಥದ್ದೇನಲ್ಲ. ವೀಡಿಯೋನಲ್ಲಿ ನಾವೇನು ಅನ್ನೋದು ಗೊತ್ತಾಗಲಿ, ಇಲ್ಲಿ ನಾವು ಹಿಂದೆ ಏನು ಮಾಡಿದ್ದೀವಿ ಅನ್ನೋದು ಗೊತ್ತಾಗಲಿ. ಸೊ ಇದ್ರ ಬಗ್ಗೆ ಒಂದೊಂದು ಸಿಂಗಲ್ ಪಾರ್ಟಾಗಿ ತೆಗೆದ್ರೂ ಕೂಡ ಅದರದ್ದು ಸಾಕಷ್ಟು ಉದ್ದನೇ ಲೆಂತಿ ವಿಡಿಯೋನೇ ಆಗುತ್ತೆ. ಅದ್ರ ಬಗ್ಗೆ ಮಾಡೋಣ. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಥರ ಒಂದು ಚಾರ್ಟ್ಸ್ ಮಾಡಿಕೊಂಡು ಜೀವನಗಳನ್ನ ಸಾಗಿಸ್ತಾ ಇದ್ದೀನಿ. ದೇವರು ಎಲ್ಲದೂ ಕೊಟ್ಟಿದೆ, ಚೆನ್ನಾಗಾಗಿದ್ದೀವಿ, ಒಳ್ಳೆ ರೀತಿ ಆಗಿದ್ದೀವಿ. ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ. ದೇವ್ರನ್ನೂ ಇನ್ನೂ ಏನೋ ಬೇಕು ಅಂತ ಹೇಳೋಕ್ಕಾಗಲ್ಲ. ಈ ವಿಡಿಯೋ ಮಾಡೋ ಉದ್ದೇಶ ನನಗೆ ಹಿಂದಿಂದನೂ ಮಾಡಬೇಕು ಅಂತ ಇತ್ತು. ಸಮ್ ಕಾರಣಾಂತರಗಳಿಂದ ನಾನೇನು ಮಾಡ್ತಾಯಿದ್ದೆ, ಅದನ್ನು ಇಗ್ನೋರ್ ಮಾಡ್ಕೊಂಡು, ಅಂದರೆ ಆಮೇಲೆ ಮಾಡೋಣ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ. ಅಂದರೆ ಜನರ ಎದುರಿಗೆ ಹೋಗಿ ಮಾತಾಡೋವಂಥದ್ದು ಕಡಿಮೆ ಇತ್ತು. ಸೊ ಇಲ್ಲ, ಇನ್ಮೇಲೆ ಅದನ್ನು ಮಾತಾಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಸೊ ರೆಡಿಯಾಗಿ ಮಾಡೇ ಬಿಡೋಣ ಏನಾಗುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಈ ವಿಡಿಯೋದಲ್ಲಿ ನಾನು ಆಗಲೇ ಹೇಳಿದಾಗ ಯಾವುದೇ ರೀತಿ ಹೆಚ್ಚು ಎಡಿಟ್ಗಳು ಮಾಡೋದಿಲ್ಲ. ಹೇಗಿರುತ್ತೋ ನ್ಯಾಚುರಲಾಗಿ ಕೊಡ್ತೀವಿ. ಎಲ್ಲಿ ಸಾಧ್ಯವಾಗುತ್ತೋ ನ್ಯಾಚುರಲ್ ಇರೋ ಜಾಗದಲ್ಲೇ ಇದೇ ಮಾಡ್ತೀವಿ. ಸೊ ಈ ಥರ ಶುರುವಾದಂತಹ ಜೀವನ ಇವತ್ತು ನನಗೆ 34ರಿಂದ 35 ವರ್ಷ ಆಗ್ತಾ ಬರ್ತಾಯಿದೆ. ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸಾಗಿಸೋದ್ರ ಜೊತೆಲಿ ಇನ್ನೂ ಏನೋ ಒಂದು ಜೀವನಕ್ಕೆ ಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಬೇಕು ಅಂತ, ಅಂದರೆ ಒಂದು ಒಳ್ಳೆಯ ವಿಚಾರಗಳು ಕೊಡಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿದೆ. ನಾನು ಚಿಕ್ಕ ಪುಟ್ಟವ್ರ ಸಂದರ್ಶನ ಮಾಡ್ತೀವಿ. ಸಂದರ್ಶನದಲ್ಲಿ ನಾವೇನು ಹೇಳ್ಕೊಳೋವಂಥ ಈ ವೀಕೆಂಡ್ ವಿತ್ ರಮೇಶ್ ಥರ ನಾವು ದೊಡ್ಡ ವ್ಯಕ್ತಿಗಳೆಲ್ಲ, ಸಾಮಾನ್ಯ ವ್ಯಕ್ತಿಗಳೇ ವಿಡಿಯೋ ಮಾಡೋಣ ಅಂತ ಮಾಡ್ತಾನೆ. ಇದರಿಂದ ಯಾರ್ಯಾರಿಗೆ ಏನೇನು ಅನುಕೂಲ ಆಗುತ್ತೋ ಮಾಡ್ಬೋದು. ನಾನು ಒಂದು 4ರಿಂದ 5 ಜಾಬ್ಗಳನ್ನ ಅನ್ವಯಿಸ್ಕೊಂಡಿದ್ದೀನಿ. ಅದು ಯಾವಾಗಲೂ ಇದ್ರ ಪ್ಯಾರಲರಾಗಿ ಮಾಡ್ತಾ ಇರ್ತೀವಿ. ಸೊ ಅದು ಕೂಡ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಬರ್ತೀನಿ. ಸೊ ಈ ರೀತಿ ಜೀವನ ಶೈಲಿ ಸ್ಟಾರ್ಟ್ ಆಗೋದ್ರ ಮುಖಾಂತರ ಕಂಟಿನ್ಯೂ ಆಗಿದೆ, ಹೋಗ್ತಾ ಇದ್ದೀವಿ. ಇನ್ಮೇಲೆ ಕಂಟಿನ್ಯೂಟಿ ವಿಡಿಯೋ ಇರುತ್ತೆ. ಈ ರೀತಿ ನನ್ನ ಜೀವನ ಶುರುವಾಯಿತು. ನನಗೆ ಮುದ್ದಾದ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಹೆಂಡತಿ ಇದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಹೇಳ್ಬಾರ್ದು ಅಂತಲ್ಲ, ಹೇಳಬೇಕು ಅಂತಲೇ ಹೇಳ್ತಾ ಇರೋದು. ಸೊ ಇದು ಏನಕ್ಕೆ ಅಂದರೆ ಇರಲಿ ಒಂದು ವಿಚಾರಗಳು ಅನ್ನೋದಕ್ಕೋಸ್ಕರ ಈ ಥರ ಒಂದು ಜೀವನ ಶೈಲಿ ಬಂದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೋಗುತ್ತೆ ಅಂತ.
ಸಾಧ್ಯವಾದಷ್ಟು ನಾನು ಬೆಳಗ್ಗೆ ಹೊತ್ತು ವಾಕಿಂಗ್ ಬರುವಂಥ ಒಂದು ಜಾಗ ಇದು. ಯೂಶ್ವಲಾಗಿ ನಾನು ಯಾವ್ಯಾವಾಗ ಫ್ರೀ ಇರ್ತೀನೋ ಡೈಲಿನೂ ಕೆಲವೊಮ್ಮೆ ಬರ್ತಾ ಇರ್ತೀನಿ, ಕೆಲವೊಮ್ಮೆ ಬರೋಕ್ಕಾಗದೇ ಇದ್ದಾಗ ಈ ಪಾರ್ಕ್ನಲ್ಲೇ ನಾನು ಅತಿ ಹೆಚ್ಚು ಬೆಂಗಳೂರಿನಲ್ಲಿ ವಾಕ್ ಮಾಡ್ತಾ ಇದ್ದಂಥ ಒಂದು ಜಾಗ ಅಂದರೆ ಈ ಜಾಗನೇ. ಸೊ ಈ ಜಾಗದಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದಾವೆ. ಸಾಕಷ್ಟು ಜನ ನೀವು ನೋಡ್ಬೋದು, 60, 70, 75 ವರ್ಷದವರು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾರೆ ಅಂದರೆ ನಾವು 35 ವರ್ಷದವರು ಏನೂ ಮಾಡೋದಿಲ್ಲ. ನಿಜವಾಗ್ಲೂ ಹೇಳಬೇಕು, ನಾವು ಅವ್ರ ಮುಂದೆ ಝೀರೋನೇ. ಸುಮ್ಮನೆ ಆ ಒಂದು ವೀಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಬರ್ತೀನಿ. ಎಷ್ಟು ಜನ ಹೆಂಗೆ ವಾಕ್ ಮಾಡ್ತಾರೆ ಅಂದರೆ ಇವತ್ತು ಆರೋಗ್ಯದ ಗುಟ್ಟು ಏನಪ್ಪ ಅಂದರೆ ವಾಕೇನೆ. ಸೊ ಆ ಕಾರಣಗಳಿಂದ ವಾಕಿನ್ ವೀಡಿಯೋನು ಕೂಡ ಮುಂದಿನ ದಿನಗಳಲ್ಲಿ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ತೋರಿಸೋಣ. ನನಗೆ ಗೊತ್ತಿರೋದು ನಾನು ತೋರಿಸ್ತಾ ಬರ್ತೀನಿ. ಇದರಲ್ಲಿ ನಿಮಗೆ ತೊಂದರೆ ಅನ್ಸ್ಕೊಂಡು ನೋಡಿಬಿಡ್ರಪ್ಪ. ನಿಮಗೆ ಫ್ರೀ ಇದ್ದಾಗ ಒಂದು 2 ನಿಮಿಷ ಮನಸ್ಥಿತಿ ಏನೋ ಚೇಂಜ್ ಮಾಡ್ಕೋಬೇಕು. ನಾನು ಅದಕ್ಕೆ ಕೋಡ್ ವರ್ಡು ಅದೇ ನಮ್ಮದು ಯೂಟ್ಯೂಬಿಂದು ಚೇಂಜ್ ಯುವರ್ ಲೈಫ್ ಅಂತಲೇ ಕೊಟ್ಟಿರೋದು ಅನ್ಕೋಬೋದು. ಮತ್ತು ನೀವು ಕನ್ನಡ ಕೊಟ್ಟಿಲ್ಲ ಹಂಗೆ ಸರ್, ನನಗೆ ಗೊತ್ತಿರೋವಂಥದ್ದನ್ನು ಬಳಸಿದ್ದೀನಿ, ಯಾಕೋ ಈ ಪದ ಬಳಸಬೇಕು ಅಂತ ಬಂತು, ಆ ಥರ ಬಳಸಿದ್ದೀವಿ. ಇದರಲ್ಲಿ ನಾನು ಯಾವುದೇ ರೀತಿ ಕನ್ನಡ ವಿರೋಧಿ ಅಲ್ಲ, ಪ್ಯೂರ್ಲಿ ಕನ್ನಡದವನೇ. ಸೊ ಕನ್ನಡನೇ ನಾನು ಮಾತಾಡೋದು. ಆದರೆ ಈ ಒಂದು ಟೈಟಲ್ನ ಚೇಂಜ್ ಯುವರ್ ಲೈಫ್ ಅಂತ ಕೊಟ್ಟಿದ್ದೀವಿ. ಅದು ನಾನಾಗ್ಬೋದು, ಮುಂದಿನ ಬೇರೆಯವರು ಆಗ್ಬೋದು. ಅವ್ರವ್ರ ರೀತಿ ಅವ್ರವ್ರು ಚೇಂಜ್ ಮಾಡ್ಕೊಂಡ್ರೆ ತಾನೇ ಬದಲಾಗೋದು. ಯಾರು ಬಂದು ಚೇಂಜ್ ಮಾಡೋದಿಲ್ಲ. ಚೇಂಜ್ ಅನ್ನೋದನ್ನು ಅವರವರೇ ವೈಯಕ್ತಿಕವಾಗಿ ಮಾಡ್ಕೋಬೋದು. ಏನೋ ವಿಡಿಯೋ ನೋಡೋದ್ರಿಂದ ಒಬ್ರಿಗೊಬ್ರು ಪ್ರೇರೇಪಿತರಾಗ್ಬೋದು. ನಾನು ಸಾಕಷ್ಟು ಜನದ ನೋಡಿದ್ದೀನಿ, ಪ್ರೇರೇಪಿತರಾಗಿದ್ದೀನಿ. ಸೊ ಆ ಕಾರಣಗಳಿಂದ ಈ ಥರ ಒಂದು ಚಿಕ್ಕದ ವಿಡಿಯೋ ಮಾಡೋಣ ಅಂತ ಮುಂದಿನ ದಿನಗಳಲ್ಲಿ ಈ ವಾಕಿಂಗ್ ಮಾಡೋರ್ದು ಮಾಡ್ತಾ ಇದ್ದಂಥ ಜಾಗ ಅಂದರೆ ಈ ಜಾಗನೇ. ಸೊ ಈ ಜಾಗದಲ್ಲಿ ಸಾಕಷ್ಟು ಪ್ರತಿಭೆಗಳಿದ್ದಾವೆ. ಸಾಕಷ್ಟು ಜನ ನೀವು ನೋಡ್ಬೋದು, 60, 70, 75 ವರ್ಷದವರು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾರೆ ಅಂದರೆ ನಾವು 35 ವರ್ಷದವರು ಏನೂ ಮಾಡೋದಿಲ್ಲ. ನಿಜವಾಗ್ಲೂ ಹೇಳಬೇಕು, ನಾವು ಅವ್ರ ಮುಂದೆ ಝೀರೋನೇ. ಸುಮ್ಮನೆ ಆ ಒಂದು ವೀಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ತೋರಿಸ್ತಾ ಬರ್ತೀನಿ. ಎಷ್ಟು ಜನ ಹೆಂಗೆ ವಾಕ್ ಮಾಡ್ತಾರೆ ಅಂದರೆ ಇವತ್ತು ಆರೋಗ್ಯದ ಗುಟ್ಟು ಏನಪ್ಪ ಅಂದರೆ ವಾಕೇನೆ. ಸೊ ಆ ಕಾರಣಗಳಿಂದ ವಾಕಿನ್ ವೀಡಿಯೋನು ಕೂಡ ಮುಂದಿನ ದಿನಗಳಲ್ಲಿ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ತೋರಿಸೋಣ. ನನಗೆ ಗೊತ್ತಿರೋದು ನಾನು ತೋರಿಸ್ತಾ ಬರ್ತೀನಿ. ಇದರಲ್ಲಿ ನಿಮಗೆ ತೊಂದರೆ ಅನ್ಸ್ಕೊಂಡು ನೋಡಿಬಿಡ್ರಪ್ಪ. ನಿಮಗೆ ಫ್ರೀ ಇದ್ದಾಗ ಒಂದು 2 ನಿಮಿಷ ಮನಸ್ಥಿತಿ ಏನೋ ಚೇಂಜ್ ಮಾಡ್ಕೋಬೇಕು. ನಾನು ಅದಕ್ಕೆ ಕೋಡ್ ವರ್ಡು ಅದೇ ನಮ್ಮದು ಯೂಟ್ಯೂಬಿಂದು ಚೇಂಜ್ ಯುವರ್ ಲೈಫ್ ಅಂತಲೇ ಕೊಟ್ಟಿರೋದು ಅನ್ಕೋಬೋದು. ಮತ್ತು ನೀವು ಕನ್ನಡ ಕೊಟ್ಟಿಲ್ಲ ಹಂಗೆ ಸರ್, ನನಗೆ ಗೊತ್ತಿರೋವಂಥದ್ದನ್ನು ಬಳಸಿದ್ದೀನಿ, ಯಾಕೋ ಈ ಪದ ಬಳಸಬೇಕು ಅಂತ ಬಂತು, ಆ ಥರ ಬಳಸಿದ್ದೀವಿ. ಇದರಲ್ಲಿ ನಾನು ಯಾವುದೇ ರೀತಿ ಕನ್ನಡ ವಿರೋಧಿ ಅಲ್ಲ, ಪ್ಯೂರ್ಲಿ ಕನ್ನಡದವನೇ. ಸೊ ಕನ್ನಡನೇ ನಾನು ಮಾತಾಡೋದು. ಆದರೆ ಈ ಒಂದು ಟೈಟಲ್ನ ಚೇಂಜ್ ಯುವರ್ ಲೈಫ್ ಅಂತ ಕೊಟ್ಟಿದ್ದೀವಿ. ಅದು ನಾನಾಗ್ಬೋದು, ಮುಂದಿನ ಬೇರೆಯವರು ಆಗ್ಬೋದು. ಅವ್ರವ್ರ ರೀತಿ ಅವ್ರವ್ರು ಚೇಂಜ್ ಮಾಡ್ಕೊಂಡ್ರೆ ತಾನೇ ಬದಲಾಗೋದು. ಯಾರು ಬಂದು ಚೇಂಜ್ ಮಾಡೋದಿಲ್ಲ. ಚೇಂಜ್ ಅನ್ನೋದನ್ನು ಅವರವರೇ ವೈಯಕ್ತಿಕವಾಗಿ ಮಾಡ್ಕೋಬೋದು. ಏನೋ ವಿಡಿಯೋ ನೋಡೋದ್ರಿಂದ ಒಬ್ರಿಗೊಬ್ರು ಪ್ರೇರೇಪಿತರಾಗ್ಬೋದು. ನಾನು ಸಾಕಷ್ಟು ಜನದ ನೋಡಿದ್ದೀನಿ, ಪ್ರೇರೇಪಿತರಾಗಿದ್ದೀನಿ. ಸೊ ಆ ಕಾರಣಗಳಿಂದ ಈ ಥರ ಒಂದು ಚಿಕ್ಕದ ವಿಡಿಯೋ ಮಾಡೋಣ ಅಂತ ಮುಂದಿನ ದಿನಗಳಲ್ಲಿ ಈ ವಾಕಿಂಗ್ ಮಾಡೋರ್ದು ಸಾಕಷ್ಟು ಜೀವನಗಳಿದೆ. ಹೆಂಗಿದೆ ಅಂದರೆ ನಿಜವಾಗ್ಲೂ ನೀವು ಕೇಳ್ತಾ ಬಂದರೆ ಭಾಳ ಖುಷಿ ಪಡ್ತೀರ. ಎಷ್ಟು 75, 80, 90 ವರ್ಷದವರು ಕೂಡ ವಾಕ್ ಮಾಡ್ತಾರೆ. ನಾವು 30 ವರ್ಷದವ್ರು ಏನೊಂದು ಮಾಡಲ್ಲ. ಸೊ ಇದನ್ನು ನಾವು ತಿದ್ಕೊಳೋದು ಬದಲಾಗೋದು ಭಾಳ ಇದೆ. ಸೊ ಈ ರೀತಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.